ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೇನೆ ಅಂದರೆ ದಾಲ್ ಫ್ರೈ ಅಂತ ರೆಸಿಪಿ ಮಾಡ್ತಾ ಇದ್ದೀನಿ. ಮುಸ್ಲಿಂ ಸ್ಟೈಲ್ ದಾಲ್ ಫ್ರೈ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಹೇಗೆ ಮಾಡ್ತೇನೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈಗ ದಾಲ್ ಫ್ರೈ ಮಾಡೋದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗಾಗಿ ನಾನು ಇಷ್ಟೆಲ್ಲ ವಸ್ತು ತೊಗೊಂಡಿದ್ದೀನಿ. ಏನಂದರೆ ನೋಡಿ, 3 ಟಮಾಟಿ ಹಣ್ಣು ತಗೊಂಡಿದ್ದೀನಿ. ಇದನ್ನು ಸಣ್ಣಗಾಗಿ ಹೆಚ್ಕೋಬೇಕು. ಆಮೇಲೆ ನೋಡಿ, 1 ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಫ್ರೆಂಡ್. ಲಾಸ್ಟಿಗೆ ಇದು ಫ್ರೈ ಮಾಡುವಾಗ ಬೇಕಿದು ಫ್ರೆಂಡ್. ಇದು ನೋಡಿ, ನಾನು 3 ಥರ ಬೇಳೆ ತಗೊಂಡಿದ್ದೀನಿ ಫ್ರೆಂಡ್. ನೋಡಿ, ಇದು ಹೆಸರು ಕಾಳು ಬೇಳೆ, ಇದು ಹುಬ್ಬಳ್ಳಿ ಬೇಳೆ ಅಂತ, ತೊಗರಿ ಬೇಳೆ, ಇದು ಮಸೂರು ಬೇಳೆ ಅಂತೀವಿ ನಾವು. ಇದು ನನಗೆ ನಿಮ್ಮ ಭಾಷೆಯಲ್ಲಿ ಬರ್ತಾ ಇಲ್ಲ, ಮಸೂರು ಬೇಳೆ ಅಂತ ಹೇಳ್ತೀವಿ ನೋಡಿ. ಅದರಲ್ಲೇ ನಾನು ಕರಿಬೇವು ಹಾಕೋದು. ನನಗೆ ಬೇಳೆ ಸಾರು ಮಾಡಿದರೆ ಕರಿಬೇವು ಹಾಕೋದು ಜಾಸ್ತಿ ನಾನು. ಅದರಲ್ಲಿ ಒಳ್ಳೆ ಸ್ಮೆಲ್ ಬರುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಅಂತ. ನೋಡಿ, 3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೋಬೇಕು. ಇನ್ನೂ ಸಣ್ಣಕ್ಕೆ ಹೆಚ್ಕೋಬೇಕು ಫ್ರೆಂಡ್. ನಾನು ಬೇಗ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಇದೆ. ಇನ್ನೂ ಸಣ್ಣಕ್ಕೆ ಹೆಚ್ಕೋಬೇಕು. ಇದು 4 ಹಸಿಮೆಣಸಿನ್ಕಾಯಿ. ನೋಡಿ, ಇಲ್ಲಿ ನಾನು ನೋಡಿ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಮನೆಯಲ್ಲಿ, ಅದನ್ನು ಕೂಡ ತಗೊಂಡಿದ್ದೀನಿ. ನಿಂಬೆಹಣ್ಣು ನಾನು ಹುಳಿ ಹಾಕಲ್ಲ, ನಿಂಬೆಹಣ್ಣು ಹಾಕ್ತೀನಿ. ನೋಡಿ, ಇದು ಲಾಸ್ಟಿಗೆ ಫ್ರೈ ಮಾಡೋಕ್ಕಾಗಿ ಕರಿಯೋಕ್ಕೆ ಕೊತ್ತಂಬರಿ, ಆಮೇಲೆ ನೋಡಿ ಸಾಸಿವೆ ಕಾಳು, ಸ್ವಲ್ಪ ಈರುಳ್ಳಿ, ಇಲ್ಲಿ ನೋಡಿ ಜೀರಿಗೆ, ಸಾಂಬಾರು ಕಾಳು, ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಇವೆಷ್ಟು ವಸ್ತು ತಗೊಂಡಿದ್ದೀನಿ ಫ್ರೆಂಡ್ ನಾನು. ಇದರಲ್ಲಿ ಫಸ್ಟಿಗಾಗಿ ನಾನು ಬೇಳೆ ಅಷ್ಟೇ ಕುದಿ ಹಾಕಿಡ್ತೀನಿ. ಬೇಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಜೀರಿಗೆ, 4 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೇನಲ್ಲ ಇಲ್ಲಿ, ಇದನ್ನು ಹಾಕ್ತೀನಿ. ಇಷ್ಟೇ ಫ್ರೆಂಡ್. ಈ ಟಮಾಟಿ ಹಣ್ಣು, ನೀರುಳ್ಳಿ ಇವನ್ನೆಲ್ಲ ಹಾಕಲ್ಲ. ಇದು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೇನೆ ಫ್ರೆಂಡ್. ಈಗ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಮಾಡೋದಂತ. ಈಗ ಮೊದಲಿಗೆ ಇಷ್ಟನ್ನೇ ನಾನು ಚೆನ್ನಾಗಿ ಸಣ್ಣಕ್ಕಾಗಿ ಕುದಿಸ್ಕೋಬೇಕಾಗಿರೋದು. ನೋಡಿ ಫ್ರೆಂಡ್, ನೋಡಿ ಈಗ ಈ ಕುಕ್ಕರಲ್ಲಿ 3 ಬೇಳೆನ ನಾನು ಹಾಕ್ಕೊಳ್ತೀನಿ. ನಮಗೆ 3 ಜನ ಇರೋದ್ರಿಂದ ನಾನು ಸುಮಾರು 100 ಗ್ರಾಮ್ ತಗೊಂಡಿದ್ದೇನೆ ಫ್ರೆಂಡ್. ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೋಬೇಕಾಗುತ್ತೆ. ನೋಡಿ, ಇದನ್ನು ನಾನು ತೊಳ್ಕೊಂಡು ಈಗ ಇದರಲ್ಲಿ ಉಪ್ಪು, ಮೆಣಸಿನ ಪುಡಿ ಹಾಕಲ್ಲ, ಲಾಸ್ಟೇ ಹಾಕ್ಕೊಳ್ತೀವಿ. ಉಪ್ಪು, ಜೀರಿಗೆ, ಅರಿಶಿನ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಮಾತ್ರ ಚೆನ್ನಾಗಿ ಕುದಿಸ್ಕೋಬೇಕು, ಬೇರೆ ಏನೂ ಹಾಕೋಂಗಿಲ್ಲ ಫ್ರೆಂಡ್. ನೋಡಿ, ಬೇಳೆನ ನಾನು ಚೆನ್ನಾಗಿ ತೊಳ್ಕೊಂಡೆ. ಈಗ ಜೀರಿಗೆ, ಉಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಈಗ ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್. ತುಂಬ ಸ್ಮೂತಾಗಿ ಬೇಳೆ ಬೇಯುತ್ತೆ. ನೋಡಿ, ಇಷ್ಟನ್ನೇ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗಿರೋದು. ಇದು ಸಣ್ಣಕ್ಕಾಗಬೇಕು ಬೇಳೆ, ಅಲ್ಲಿವರೆಗೂ ನಾವು ಈ ಕುಕ್ಕರಲ್ಲಿ ತುಂಬ 5-6 ಸೀಟಿ ತಗೋಬೇಕು. ಇದರಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೇನೆ ನಾನು. ನೋಡಿ, ಒಂದಿಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇಷ್ಟನ್ನೇ ಸಾಕು, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ ಈ ಬೇಳೆ. ನೋಡಿ ಫ್ರೆಂಡ್, ಕುಕ್ಕರಲ್ಲಿ ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ದೆ. ನೋಡಿ ಫ್ರೆಂಡ್, ಇದು ಮುಸ್ಲಿಂ ಸ್ಟೈಲಿನ ದಾಲ್ ಫ್ರೈ ಅಂತ. ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಕಮೆಂಟ್ಸಲ್ಲಿ ಹೇಳಿ ಹೇಗಿರುತ್ತೆ ಅಂತ. ನೋಡಿ ಫ್ರೆಂಡ್, ಈಗ ಎಲ್ಲ ಬೇಳೆ ಚೆನ್ನಾಗಿ ಕುದ್ದಿ ಬಂದಿದೆ. ನೋಡಿ, 5-6 ಸೀಟಿ ಆಗಿದೆ. ಈಗ ಆಫ್ ಮಾಡ್ತೇನೆ, ತಣ್ಣಗಾಗ್ತಿದ್ದು ಸ್ವಲ್ಪ ಚೆನ್ನಾಗಿ. ನೋಡಿ, ಈ ಕಡೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಎಣ್ಣೆಯಲ್ಲಿ ಎಲ್ಲ ಈರುಳ್ಳಿ ಅವನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟಮಾಟಿ ಹಣ್ಣು, ನೀರುಳ್ಳಿ ಎಲ್ಲ ಇದಕ್ಕೆ ಫ್ರೈ ಮಾಡ್ಕೊಂಡು ಹಾಕೋದು. ಇಲ್ಲಿ ಬೇರೆ ಬೇಳೆಲೆಲ್ಲ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಬಿಡ್ತಾರೆ. ಇದರಲ್ಲಿ ಮಾತ್ರ, ಈ ಬೇಳೆಲಿ ಮಾತ್ರ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡಿ ಹಾಕೋದು ಫ್ರೆಂಡ್. ನೋಡಿ, ನಾನು ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಫ್ರೈ ಅಂದರೆ ತುಂಬ ಫ್ರೈ ಮಾಡೋ ಹಾಗಿಲ್ಲ ಫ್ರೆಂಡ್. ನೀರುಳ್ಳಿನೂ ತುಂಬ ಕೆಂಪಗೆ ಆಗಂಗಿಲ್ಲ, ಡಾರ್ಕ್ ಕಲರ್ ಬರೋ ಹಾಗಿಲ್ಲ, ಮೀಡಿಯಮಲ್ಲೇ ಇರಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಕಾಯಬೇಕು ಇದಕ್ಕೆ. ಇದು ನೋಡಿ ಫ್ರೆಂಡ್, ನಾನು ಆರಕ್ಕೆ ಮಾಡಿದ್ದೆ.
ಒಂದು ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ. ಈ ಥರ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಬೇಕಿದೆ ನೋಡಿ ಫ್ರೆಂಡ್, ಇದು 1 ತಿಂಗಳವರೆಗೂ ಹೋಗಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ನಿಮ್ಮನ್ನು ನಾನು ತೋರಿಸಿದ್ದೆ ಈ ಥರ ಮಾಡಿ ಹಚ್ಕೊಳ್ಳಿ ಅಂತ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್. ನೀವು ಮಾಡಿಕೊಂಡು ಹಚ್ಕೊಂಡು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಹೇಗಿತ್ತು ಅಂತ ನೋಡಿ. ಈಗ ಎಣ್ಣೆ ಕಾದಿದೆ, ಈಗ ಈರುಳ್ಳಿ ಹಾಕ್ಕೊಳ್ತೀನಿ ನೋಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಬರಬೇಕು, ಎಣ್ಣೆಯಲ್ಲಿ ಮಾತ್ರ. ಆಮೇಲೆ ಟಮಾಟೆ ಹಣ್ಣು ಹಾಕ್ಕೊಳ್ಳೋಣ ಫ್ರೆಂಡ್. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಾತ್ರ, ಕೆಂಪಗೆ ಮಾತ್ರ ಆಗಬಾರ್ದು. ನೋಡಿ ಫ್ರೆಂಡ್, ಈರುಳ್ಳಿ ಈ ಕಲರ್ ಬಂದರೆ ಸಾಕು, ತುಂಬ ಜಾಸ್ತಿ ಕಲರ್ ಬರೋದು ಬೇಡ ಫ್ರೆಂಡ್. ಈಗ ನಾನು ಪಾಲಕ್ ಸೊಪ್ಪು ಎಲ್ಲ ಇದೆಯಲ್ಲ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಕೋತೀನಿ ಫ್ರೆಂಡ್. ಈಗ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಪಾಲಕ್ಕು ಸ್ವಲ್ಪ ಕೊತ್ತಂಬರಿ ಇಟ್ಕೊಳ್ತೇನೆ ನಾನು, ಯಾಕಂದರೆ ಮೇಲೆ ಲಾಸ್ಟಿಗೆ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಳ್ತೀನಿ ಕೊತ್ತಂಬರಿ. ನೋಡಿ, ಇದು ಕೂಡ ಎಣ್ಣೆಗೆ ಫ್ರೈ ಆಗಬೇಕು. ಆಮೇಲೆ ಟಮಾಟೆ ಹಣ್ಣು ಹಾಕ್ಕೋಬೇಕು ಫ್ರೆಂಡ್. ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಲಾಸ್ಟಿಗೆ ಹೆಚ್ಚಿ ಅದನ್ನು ಫ್ರೈ ಮಾಡೋದ್ರಲ್ಲಿ ಹಾಕೋಬೇಕು ಫ್ರೆಂಡ್. ಇದು ಬೆಳ್ಳುಳ್ಳಿ ಮೇಲೆ ಹಾಕೋ ಹಾಗಿಲ್ಲ, ಸಣ್ಣಕ್ಕೆ ಹೆಚ್ಕೊಂಡು ಆಮೇಲೆ ತೋರಿಸ್ತೇನೆ ನಾನು ಅದನ್ನು ನೋಡಿ ಫ್ರೆಂಡ್. ಈಗ ಈ ಟಮಾಟೆ ಹಣ್ಣು, ಸ್ವಲ್ಪ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ, ಅದರ ಸ್ವಲ್ಪ ಹಾಕಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಬೇಕು ಫ್ರೆಂಡ್. ಇದು ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಕ್ಕೆ ಪೀಸ್ ಕೂಡ ಮಾಡ್ಕೋಬೋದು, ಇಲ್ಲ ಜಜ್ಜಿ ಕೂಡ ತಗೋಬೋದು ನೋಡಿ ಫ್ರೆಂಡ್. ಈ ಥರ ಮೆತ್ತಗಾಗಿದೆ, ಇನ್ನೂ ಸ್ವಲ್ಪ ಆಗಬೇಕು ನೋಡಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಈ ಥರ ಜಜ್ಜಿ ತಗೊಂಡಿದ್ದೀನಿ. ಅದು ಪೀಸ್ ಮಾಡಿ ಕೂಡ ತಗೊಂಡ್ರೂ ನಡೆಯುತ್ತೆ, ಇಲ್ಲ ಈ ಥರ ಜಜ್ಜಿದ್ರೂ ಕೂಡ ನಡೆಯುತ್ತೆ. ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ. ನೋಡಿ ಫ್ರೆಂಡ್, ನಮ್ಮ ಬೇಳೆ ಕುದ್ದಿದೆ ನೋಡಿ. ಒಂದು 5-6 ಸೀಟಿ ಹೊಡ್ಸಿದ್ದೀನಿ ನೋಡಿ, ಯಾವ ಥರ ಕುದ್ದಿದೆ ಅಂತ. ಇದನ್ನು ಚೆನ್ನಾಗಿ ಸಣ್ಣಕ್ಕೆ ಮಾಡ್ಕೊಂಡಾದ್ಮೇಲೆ ಅದು ಎರಡು ಸೇರಿ ಈ ಥರ ಮಾಡ್ಕೋಬೇಕು. ಈಗ ಇದನ್ನು ಕೆಳಗೆ ಇಳಿಸ್ಕೊತೀನಿ. ಹಾಗೆ ಇದು ಕೂಡ ರೆಡಿಯಾಗಿದೆ. ಇದನ್ನು ಇಳಿಸ್ಕೊಂಡು ಎರಡು ಸೇರಿ ನೋಡಿ ಸಣ್ಣಕ್ಕೆ ನಾನು ಇದು ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್. ಇದರಲ್ಲಿ ನಾನು ಕರೆದಿದಂಥ ಎಲ್ಲ ಮಸಾಲೆ ಹಾಕ್ಕೊಂಡೆ. ಇವಾಗ ಈ ಬೇಳೆನೂ ಕೂಡ ಇದರಲ್ಲೇ ಹಾಕ್ಕೊಂಡು ನೋಡಿ ಎಷ್ಟು ಬಿಸಿ ಇದೆ. ನಾನು ಇದರಿಂದ ಸಣ್ಣಕ್ಕೆ ಮಾಡ್ಕೊತೀನಿ ಫ್ರೆಂಡ್. ಇದು ಎರಡು ಸೇರಿಸಿ ಸಣ್ಣಕ್ಕೆ ಈ ಥರ ತಿರ್ಸ್ಕೊಂಡ್ರೆ ತುಂಬ ಸಣ್ಣಕ್ಕೆ ಆಗಿಬಿಡುತ್ತೆ, ಅರಿಬಾರ್ದು. ಇದು ಮಿಕ್ಸಿಯಲ್ಲಾಗಲಿ ಆಮೇಲೆ ಯಾವುದ್ರಲ್ಲಾದರೂ ಈ ಥರ ಅರಿಬಾರ್ದು. ಇದನ್ನು ಈ ಥರದಲ್ಲಿ ಸಣ್ಣಕ್ಕೆ ಮಾಡಬೇಕು, ಇಲ್ಲ ಅಂದರೆ ಅದರ ಟೇಸ್ಟೇ ಇರಲ್ಲ. ಬೇಳೆ ಸಣ್ಣಕ್ಕೆ ಕುದಿಸ್ಕೊಬಿಟ್ರೆ ಏನೂ ಅದರಲ್ಲಿ ಇರಲ್ಲ, ಸಣ್ಣಕ್ಕೆ ಆಗೇ ಬಿಡುತ್ತೆ ನೋಡಿ ಫ್ರೆಂಡ್. ಈ ಥರ ಸಣ್ಣಕ್ಕೆ ಮಾಡ್ಕೋಬೇಕು, ಚೆನ್ನಾಗಿ ಸಣ್ಣಕ್ಕೆ ಆಗಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಈ ಬೇಳೆ ಸಾರು ಮಾತ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ ಫ್ರೆಂಡ್, ಎಲ್ಲ ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಫ್ರೆಂಡ್. ಇದು ಸಾಕಿಷ್ಟು ನೀರು. ಇದಕ್ಕೆ ಸ್ವಲ್ಪ ಉಪ್ಪು
ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಈ ಥರ ಇರಬೇಕು. ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ ಬೇಳೆ ಸಾರಿದು. ಇದಕ್ಕೆ ಈಗ ನಾನು ಖಾರ ಪುಡಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಹಾಕ್ತೀನಿ ಫ್ರೆಂಡ್. ಖಾರ ಪುಡಿ ನೋಡಿ, ಸ್ವಲ್ಪ ನಾನು ಎಣ್ಣೆಯಲ್ಲಿ ಖಾರ ಪುಡಿನ ಒಂದು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ತಗೊಳ್ತೀನಿ. ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್. ಈಗ ಎಣ್ಣೆಗೊಂದು ಕಲರ್ ಕೊಡುತ್ತೆ. ನೋಡಿ ಈ ಥರ ಆದಮೇಲೆ ಹಾಕೋಬೇಕು ಅದನ್ನು. ಈಗ ನೋಡಿ ಫ್ರೆಂಡ್, ನಾನು ಈ ಖಾರ ಪುಡಿನ ಫ್ರೈ ಮಾಡ್ಕೊಂಡಿದ್ನ ಇದನ್ನ ಹಾಕ್ತೀನಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ನಲ್ಲ ಫ್ರೆಂಡ್, ಇದನ್ನು ಹಾಕ್ಕೊಳ್ತೀನಿ ಇವಾಗ ನಾನು. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್. ನಾನು ನಿಂಬೆಹಣ್ಣೆ ಯೂಸ್ ಮಾಡೋದು ಇದಕ್ಕೆ. ಹುಳಿ ಅಂದರೆ ತುಂಬ ಹುಳಿ ಬಂದುಬಿಡುತ್ತೆ. ನಿಂಬೆಹಣ್ಣು ಅಂದರೆ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ತುಂಬ ಹುಳಿ ಕೂಡ ಮಾಡಬಾರ್ದು. ಇದು ತಳ್ಳಗೆ ಮಾತ್ರ ಮಾಡಬಾರ್ದು ಫ್ರೆಂಡ್, ಗಟ್ಟಿಯಾಗಿ ಇರಬೇಕು ಇದು. ನೋಡಿ ಕಲರ್ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ಕಲರ್ ಕೂಡ. ನೋಡಿ ಇದು ರುಚಿ ಹೇಗಿದೆ ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೋಬೋದು. ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್. ಈಗ ಕುದಿಸಿ ಇದನ್ನು ನಾನು ಒಗ್ಗರಣೆ ಯಾವ ಥರ ಕೊಡ್ತೇನೆ ನೋಡಿ. ಇದು ಒಗ್ಗರಣೆ ಮಾತ್ರ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಕೊಡಬೇಕು ಇದಕ್ಕೆ. ನೋಡಿ ಫ್ರೆಂಡ್, ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡೆ ಇವಾಗ. ನೋಡಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಹಾಗೆ ನಾನು ನೀರುಳ್ಳಿ ಇಟ್ಟಿದ್ನೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಈ ನೀರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡ್ತೇನೆ. ಹಾಗೆ ಸ್ವಲ್ಪ ಕರಿಬೇವು, ಸಾಸಿವೆ ಕಾಳು ಹಾಕಿ ಕೂಡ ಒಗ್ಗರಣೆ ಮಾಡ್ಕೋಬೇಕು. ಇಲ್ಲ ಅಂದರೆ ತುಪ್ಪ ಇದ್ದರೆ ಜಾಸ್ತಿ ನಿಮ್ಮ ಮನೆಯಲ್ಲಿ ತುಪ್ಪದಲ್ಲೇ ಬೇಕಾದರೆ ಒಗ್ಗರಣೆ ಕೊಡ್ಬೋದು ಫ್ರೆಂಡ್, ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ನೋಡಿ ದಾಲ್ ಫ್ರೈ ರೆಡಿ ಆಗ್ತಾ ಇದೆ. ಈ ಕಡೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ಗಟ್ಟಿ ಇರಬೇಕು. ತಳ್ಳಗಿದ್ರೆ ಸರಿಯಾಗಲ್ಲ ಫ್ರೆಂಡ್. ಇದು ಅನ್ನಕ್ಕೂ ಬರುತ್ತೆ, ಇಡ್ಲಿಗೂ ಬರುತ್ತೆ ಫ್ರೆಂಡ್. ಇದರ ಜೊತೆ ಚಿಕನ್ ಫ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್ ಇವೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್. ಇದಕ್ಕೆ ಹೇಳಿದಂಥ ಕಾಂಬಿನೇಷನ್ ಆಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ. ಈ ಬೇಳೆ ಸಾರಿಗೆ ಗೀ ರೈಸ್ ಅಂತೂ ತುಂಬ, ಒಗ್ಗರಣೆ ಅನ್ನ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಬಿರಿಯಾನಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಇದು ಬಿರಿಯಾನಿ ಅನ್ನ ಮಾಡಿದರೆ ಕೂಡ ಅದರ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಒಗ್ಗರಣೆ ರೆಡಿ ಆಗ್ತಾ ಇದೆ. ಈಗ ಈ ಕರಿಬೇವು, ಸಾಸಿವೆ ಕಾಳು ಹಾಕೋಬಿಡ್ತೀನಿ ಫ್ರೆಂಡ್. ನೋಡಿ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್. ನಮ್ಮ ಒಗ್ಗರಣೆ ರೆಡಿ ಆಯಿತು. ಇದನ್ನು ಈಗ ಇದರಲ್ಲಿ ಹಾಕ್ಬಿಡ್ತೀನಿ ನೋಡಿ. ನೋಡಿ ನಮ್ಮ ದಾಲ್ ಫ್ರೈ ರೆಡಿ. ಟೇಸ್ಟಿ ದಾಲ್ ಫ್ರೈ ರೆಡಿ ನೋಡಿ ಫ್ರೆಂಡ್. ಗೀ ರೈಸು ಹಾಗೂ ಬಿರಿಯಾನಿ, ಇಡ್ಲಿ, ಅನ್ನ ಎಲ್ಲದಕ್ಕೂ ಸೂಪರಾದ ದಾಲ್ ಫ್ರೈ ನೋಡಿ ಫ್ರೆಂಡ್. ಇದು ನೀವು ಕೂಡ ಈ ರೀತಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ರುಚಿ ಹೇಗಿರುತ್ತೆ ಅಂತ ತಿಳಿಸಿ ನೋಡಿ ಫ್ರೆಂಡ್. ಅಂತೂ ನಮ್ಮ ದಾಲ್ ಫ್ರೈ ರೆಡಿ ಆಗಿದೆ.
ಅನ್ನಕ್ಕೆ ಸೂಪರಾದ ದಾಲ್ ಫ್ರೈ ಹೇಗಿಂತ ಮಾಡಿ ನೋಡಿ ಫ್ರೆಂಡ್, ಹೇಗಿರುತ್ತೆ ಅಂತ ತಿಳಿಸಿ ಫ್ರೆಂಡ್ಸ್. ನಮ್ಮ ದಾಲ್ ಫ್ರೈ ರೆಡಿ, ಹೇಗಿದೆ ಅಂತ ನೋಡಿ ಮಾಡಿ ನೀವು. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ರಿಲೇಷನ್ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಹಾಗೆ ಕಮೆಂಟ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.